ಸಿ.ಟಿ. ರವಿ 100 ಹೇಳ್ತಾರ್ರಿ. ನಮ್ಮ ಮನೆಯಲ್ಲಿ ಹೆಣ್ಮಕ್ಳಿಗೆ ಮಾಡಿದರೆ ಏನು ಮಾಡ್ತಾಯಿದ್ರಿ ಅವ್ರು ಬದುಕು ಬಂದಿರೋದು ಅಂಥದ್ದು ಯಾವುದೂ ಹೇಳಿಲ್ಲ. ನೋಡಿ, ಈಗ ಯಾರಾದರೂ ಅಂತ ಪದ ಬೆಳಿಗ್ಗೆ ನಮ್ಮ ಮನೆಯಲ್ಲಿ ಹೆಣ್ಮಕ್ಳಿಗೆ ಮಾಡಿದರೆ ಏನು ಮಾಡ್ತಾಯಿದ್ರಿ ಇಲ್ಲ ಏನು ಮಾಡ್ತಾಯಿದ್ರಿ ಹೇಳ್ರಿ. ನೋಡಿ, DCM ಹ್ಯಾಸ್ ನಾಟ್ ಟೋಲ್ಡ್ ಎನಿಬಡಿ ಟು ಟೇಕ್ ಲಾ ಆ್ಯಂಡ್ ಆರ್ಡರ್ ಇನ್ ದೇರ್ ಹ್ಯಾಂಡ್ಸ್. ಆಯಿತಾ? ಆ ರೀತಿ ಹೇಳಿಲ್ಲ ಅಂದರೆ ಮತ್ತೆ ಪ್ರಶ್ನೆನೇ ಇಲ್ಲ ಅಲ್ಲ. ನೋಡಿ, ಅವರು ನೋಡಿದ್ದೀನಿ, ನಾನು ಮಾನ್ಯ ಉಪಮುಖ್ಯಮಂತ್ರಿಗಳ ಮಾತನ್ನು ಕೇಳಿದ್ದೀನಿ. ಹೇಳಿರೋದು ಇಷ್ಟೇ, ಹರ್ಕಲ್ ಬಾಯ್ ಇದ್ದಾರೆ, ಸೀರಿಯಲ್ ಅಫೆಂಡರ್ ಇದ್ದಾರೆ, ಇಂಥವರಿಗೆ ಸದನದಲ್ಲಿ ಅವಕಾಶ ಇರಬಾರ್ದಂತ ಅಷ್ಟೇ. ನೋಡಿ, ಈಗ ಒಬ್ಬ ಅಕ್ಯೂಸ್ಡ್ ಸ್ಟೇಷನ್ನಲ್ಲಿದ್ದಾರೆ. ಬೇರೆ ಶಾಸಕರದ್ದು ಏನು ಕೆಲಸ ಅಲ್ಲಿ? BJP ಕಾರ್ಯಕರ್ತರದ್ದು ಏನು ಕೆಲಸ? ನೀವು ನೋಡಿದ್ದೀರ ಒಂದು ಫೋಟೋನಲ್ಲಿ ಎಲ್ಲ BJP ಶಾಸಕರು ಕಾರ್ಯಕರ್ತರು ಪೊಲೀಸ್ ಸ್ಟೇಷನ್ ಒಳಗಡೆ ಇದ್ದಾರೆ. ಯಾಕೆ? ಅದಕ್ಕೆ ಅಲ್ವಾ ಎಲ್ಲರಿಗೂ ಆಚೆ ಹಾಕಿದಾಗ ಇವರು ಇದು ಮಾಡಿದ್ರಲ್ವಾ. ಈಗ ನೀವೇ ಹೇಳ್ತೀರಾ, ಏನಾದರೂ ಅವರಿಗೆ ಸ್ವಲ್ಪ ಏನು ರಿಲ್ಯಾಕ್ಸ್ ಮಾಡಿ ನೋಡಿಕೊಂಡ್ರೆ VIP ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀರಾ ಅಂತೀರಾ. ಕರೆಕ್ಟಾಗಿ ಕಾನೂನು ಪ್ರಕಾರ ಮಾಡಿದ್ರೆ ಒಬ್ಬ ಶಾಸಕನಿಗೆ ಹಿಂಗೆ ಮಾಡ್ತೀರಾ ಅಂತೀರಾ. ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ. ಈಗ ಒಂದು ನಿಮಿಷ ಇರಿ, ನಿನ್ನೆ ಸಿ.ಟಿ. ರವಿ ಅವ್ರು ಏನು ಹೇಳಿದ್ರು, ನಂದು ಮೊಬೈಲ್ ಕಿತ್ಕೊಂಡ್ರು, ನಮ್ಮದು ವಾಚ್ ತೊಗೊಂಡ್ರು. ದರ್ಶನ್ ವಿಡಿಯೋ ಕಾಲ್ ಮಾಡಿದ ತಕ್ಷಣ ಏನಾಯಿತು? ಇನ್ನೂ ಬೇಲಿಗೆ 1.5-2 ತಿಂಗಳಾಯಿತು. ಕರೆಕ್ಟಾ? ಆ್ಯಂಡ್ ಆ್ಯಸ್ ಪರ್ ಲಾ ಶುಡ್ ದ ಮೊಬೈಲ್ ಫೋನ್ಸ್ ಶುಡ್ ಎನಿಥಿಂಗ್ ಬಾಡಿ ಸರ್ಚ್ ಆಗಬೇಕಲ್ಲ. ಒಬ್ಬ ಅಕ್ಯೂಸ್ಡ್ ಆದ ತಕ್ಷಣ ಫಸ್ಟ್ ಬಾಡಿ ಸರ್ಚ್ ಆಗಬೇಕು, ಅವ್ರದ್ದು ಏನೇ ಇದ್ರೂ ಜಮಾ ಆಗಬೇಕು. ಅದನ್ನು ಮಾಡಬಾರ್ದಾ? ಕಾನೂನು ಪಾಲನೆ ಮಾಡೋದಕ್ಕೂ ನಾವು ಬಯಸ್ಕೊತಾ ಇದ್ದೀವಲ್ಲಪ್ಪ. ಏನು ಇದು ವಿಚಿತ್ರವಾದಂಥ ಸಂದರ್ಭಗಳು ಇದು. ಸೊ ನಾವು ಮಾಡಿದ ತಪ್ಪ ನೀವೇ ಹೇಳೋದು. ಸಿ.ಟಿ. ರವಿ 100 ಹೇಳ್ತಾರ್ರಿ. ಬಳೆ ತೊಟ್ಟವ್ರ ಮೇಲೆ ಹಿಂಗೆ ಮಾಡಿದ್ದೀರಲ್ಲ, ವಿಜೇಂದ್ರ ಅವರು ದಯವಿಟ್ಟು ಅವ್ರ ಮಾತು ಮೇಲೆ ಇಡ್ತಾ ಇರಬೇಕು. ಪ್ರಶ್ನೆ ಇರೋದು ನೀವು ಬಳೆ ತೊಟ್ಟಿದ್ದಲ್ಲ, ಯಾರು ಬಳೆ ತೊಟ್ಟಿದ್ದಾರಲ್ಲ ಅವ್ರ ಮೇಲೆ ಇಂಥ ಅವಾಚ್ಯವಾಗಿ ಮಾತಾಡಿರೋದು ನೀವು ಖಂಡಿಸಬೇಕಾಗಿತ್ತು. ಆದರೆ ಪಾಪ ಅವರು ಏನು ಮಾಡೋಕ್ಕಾಗ್ತದೆ? ಪೂಜ್ಯ ಅಪ್ಪಾಜಿಯವ್ರ ಮೇಲೆ ಅಷ್ಟಿದೆ, ಅವ್ರೇನು ಮಾಡ್ತಾರೆ? ಅವ್ರು ಹೆಂಗೆ ಸಮರ್ಥನೆ ಮಾಡ್ಕೋತಾರೆ? ಅವ್ರ ಮನೆಯಲ್ಲೇ ದೊಡ್ಡ ಹುಳುಕಿದ್ದಾಗ ಬೇರೆಯವ್ರಿಗೇನು ಬುದ್ಧಿವಾದ ಹೇಳ್ತಾರೆ. ಅದಕ್ಕೆ ಇವೆಲ್ಲ ನಾವು ಬಳೆ ತಟ್ಕೊಂಡಿಲ್ಲ, ನಾವು ಸೀರೆ ಉಟ್ಟಿಲ್ಲ, ಏನು ಮಾತಾ ಇದು? BJP ಪ್ರೆಸಿಡೆಂಟಾಗಿ ಅವ್ರು ಯಾರೇ ಇದ್ರೂ ನಾವು ವಿಜೇಂದ್ರ ಒಬ್ಬ ಒಳ್ಳೆ ನಾಯಕ ಅಂತ ನಾವು ಯಾವಾಗ ಹೇಳ್ಬೋದಾಗಿತ್ತು ಅಂದರೆ, ಇಲ್ಲ ಅದು ನನಗೆ ಗೊತ್ತಿಲ್ಲ ಪ್ರಕರಣ ಏನಿದೆ ಅಂತ, ಮಾಧ್ಯಮದಲ್ಲಿ ಹಿಂಗೆ ಬಂದಿದೆ, ಅದೇನಿದೆ ನಾವು ಪರಿಶೀಲನೆ ಮಾಡ್ತೀವಿ, ಕಠಿಣವಾದಂಥ ಹಿಂಗೆ ಹಾಗೇ ಇದ್ದರೆ ನಾವು ಕಠಿಣವಾಗಿ ಕ್ರಮ ತೊಗೊಂಡಿದ್ರೆ ಹೌದಪ್ಪ ಇವ್ರದ್ದು ಒಳ್ಳೆ ನಾಯಕತ್ವ ಇದೆ, ಒಂದು ಸಮಾನತೆ ಇದೆ, ಇದರಲ್ಲಿ ಸಂವಿಧಾನದ ಪರವಾಗಿದ್ದಾರೆ ಅಂತ ಹೇಳ್ಬೋದಾಗಿತ್ತು. ಹೇಳಿದ್ರೆ ಹಾಗೆ ನಾವು ಬಳೆ ತಟ್ಕೊಂಡಿಲ್ಲ ಅಂದರೆ ಏನರ್ಥ? ಏನು ಪ್ರಚೋದನೆ ಕೊಡ್ತಾ ಇದ್ದಾರಾ? ಬಳೆ ತೊಟ್ಟವರಿಗೆ ಅವಮಾನ ಆಗಿದೆ ಅಲ್ಲ, ಅದ್ರ ಬಗ್ಗೆ ಮಾತಾಡಿ. ನಿಮ್ಮ ಅಪ್ಪಾಜಿಯಿಂದ ಹಿಡ್ಕೊಂಡು ಮುನಿರತ್ನ ಅವರಿಂದ ಹಿಡ್ಕೊಂಡು ನಿಮ್ಮ ಶಾಸಕರು ಮಾಡಿರೋಂಥ ಕೃತ್ಯದ ಬಗ್ಗೆ ಮಾತಾಡಿ ಫಸ್ಟು. ಸುಮ್ಮನೆ ಕಾಂಗ್ರೆಸ್ ಮೇಲೆ ಗೂಬೆ ಕೂಡ್ಸೋದು ನಿಲ್ಲಿಸ್ಬೇಕು ಅವರು. ಏನು ನೋಡ್ಕೋತಾರೆ? ಇನ್ನೂ 10 ವರ್ಷ ಆದರೂ ಬರೋಲ್ಲ ರೀ. ಅದೇ ಆ ಕಾಲ ಬರೋದಿಲ್ಲ, ಸೊಸೆಗೂ ಬರೋದಿಲ್ಲ, ಅತ್ತೆಗೂ ಬರೋಲ್ಲ. ಅತ್ತೆ ಸೊಸೆ ಅಲ್ಲೇ ಜಗಳ ನಡೆದಿದೆ. AJP, VJP, YJP, ಇನ್ನು ಅಶ್ವಥ್ ನಾರಾಯಣ್ JP, ಎಷ್ಟಂತ ಇದೆ. ಅಶೋಕ್ ಅವ್ರದ್ದಿದೆ, ಅಶ್ವಥ್ ನಾರಾಯಣ್ ಅವ್ರದ್ದಿದೆ, ಯತ್ನಾಳ್ ಅವ್ರದ್ದಿದೆ, ವಿಜೇಂದ್ರ ಅವ್ರದ್ದಿದೆ. ಪಾಪ ಇನ್ನಷ್ಟು ಭಾಳಷ್ಟು NJP ಇದೆ, ನ್ಯೂಟ್ರಲ್ BJP ಕೆಲವು ಇದ್ದಾರೆ. ಫಸ್ಟ್ ಅದು ಮಾಡ್ಕೊಳ್ಳಿ, ಅದಾದಮೇಲೆ ಅತ್ತೆ ಯಾರು ಸೊಸೆ ಯಾರು ಡಿಸೈಡ್ ಮಾಡ್ಕೊಳ್ಳಿ ಅವರು.